ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡ್ ಓಕೆ, ಫಸ್ಟ್ ರೌಂಡ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಆ್ಯಂಡ್ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡೋಕೆ ಮೂಲಕ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದೇ ರೀತಿ ಮುಂದೆ ನಿಮಗೆ ಸ್ಕಾಲರ್ಶಿಪ್, ಹಾಸ್ಟೆಲ್ಸ್ ಆ್ಯಂಡ್ ಕೆಲವೊಂದಿಷ್ಟು ಸ್ಕೀಮ್ಸ್ಗಳು ಎಲ್ಲನೂ ಕೂಡ ಅಪ್ಡೇಟ್ಸ್ಗಳನ್ನು ಕೊಡ್ತಿರ್ತೀವಿ. ಸೊ ಹಂಗಾಗಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈಗ ಸ್ಟಾರ್ಟ್ ಮಾಡೋದಂತಂದರೆ ನಿಮ್ಗಾಳೆ ಗೊತ್ತಿರೋಗೆ ಒಂದು ಶೆಡ್ಯೂಲ್ ಬಿಟ್ಟಿದ್ರು. ಲೈಕ್ ಈಗ ತೋರಿಸ್ತೀನಿ ನಾನು ಶೆಡ್ಯೂಲ್ ಯಾವುದಂತಂದರೆ, ಓಕೆ ಕಾಣಿಸ್ತಿದೆ ನೋಡಿರಿ. ಈ ಒಂದು ಶೆಡ್ಯೂಲಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಡೇಟು ಇಲ್ಲಿ ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಎಲ್ಲಿಂದ ಅಂತ ಎಲ್ಲ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿದೆಯೋ ಅವರು, ಓಕೆ ಸೀಟ್ ಅಲಾಟ್ ಆಗದಿರೋಂತೂ ಯಾವುದು ಚಾಯ್ಸ್ ಎಂಟ್ರಿ ಮಾಡೋಂಗಿರಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಓಕೆ ಈಗ ಯಾರೆಲ್ಲ ಅಂದರೆ ಚಾಯ್ಸ್ ಎಂಟ್ರಿ ಮಾಡೋರು ಯಾರಪ್ಪ ಅಂದರೆ ಸೀಟ್ ಸಿಕ್ಕೋರು ಮಾತ್ರ. ಓಕೆ ಸೀಟ್ ಸಿಕ್ಕೋರು ನೋಡಿರಿ 31/8/2024 ಹಿಡಿದು 3/9/2024 11:29 PM ಅಂತಂದರೆ ನಿಮಗೆ ಗೊತ್ತಿರಬೇಕು. ರಾತ್ರಿ 12 ಗಂಟೆವರೆಗೂ ಕೂಡ ಇದೆ. ನಾಳೆ ಬೆಳಗ್ಗೆ ಎಲ್ಲ ನಾಳೆ ರಾತ್ರಿ 12 ಗಂಟೆವರೆಗೂ ಇದೆ. ಬಟ್ ಅಷ್ಟೊತ್ತು ವೇಟ್ ಮಾಡಬೇಡ್ರಿ. ಏನಕ್ಕೆ ಅಷ್ಟು ಲೇಟ್ ಮಾಡಬೇಡ್ರಿ ಅಂತ ಹೇಳ್ತೇನೆ ಅಂತಂದರೆ, ನೀವು ಚಾಯ್ಸ್ ಎಂಟ್ರಿ ಮಾಡಿದ ತಕ್ಷಣ ಚಲನ್ ಕಾಪಿ ಬರ್ತದೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಚಲನ್ ಕಾಪಿ ಡೌ ಮಾಡ್ಕೋಬೇಕು. ಚಲನ್ ಕಾಪಿ ಡೌ ಮಾಡ್ಕೊಂಡ ತಕ್ಷಣ ಅದಕ್ಕೆ ಪೇ ಮಾಡೋದಿರ್ತದೆ. ಓಕೆ ಫೀಸ್ ಪೇ ಮಾಡೋದಿರ್ತದೆ. ಅದು ಎಷ್ಟಪ್ಪ ಅಂದರೆ ಅದು ತಾರೀಕು ನೋಡಿರಿ 4/9/2024 ಬಿಫೋರ್ 4 PM ಅಂತಂದರೆ ಬ್ಯಾಂಕ್ ಕ್ಲೋಸ್ ಆಗೋದು 4 ಗಂಟೆ. ಸೊ ಹಂಗಾಗಿಬಿಟ್ಟು 4/9/2024 ಅನ್ನೋಷ್ಟರಲ್ಲಿ ನೀವು ಈಗ ಚಾಯ್ಸ್ ಎಂಟ್ರಿ ಮಾಡಿ ಅದರಲ್ಲಿ ಅಂದರೆ ಚಾಯ್ಸ್ ಒನ್ ಕೊಟ್ಟರೆ ಏನು ಮಾಡೋಕಂದ್ರೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಹಂಗಾಗಿಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ಅಂದರೆ ಚಾಲನ್ ಕಾಪಿ ಪೇ ಮಾಡಲೇಬೇಕಾಗಿರ್ತದೆ. ಅದೆಷ್ಟು ದುಡ್ಡು ಇರುತ್ತೋ ಅಷ್ಟು 4/9/2024 ನೀವೇನಪ್ಪ ಅಂದ್ರೆ ದುಡ್ಡು ಪೇ ಮಾಡೋದಿರ್ತದೆ. ಓಕೆ ಯಾರೆಲ್ಲ ಚಾಯ್ಸ್ ಒನ್ ಕೊಟ್ಟಿರ್ತಾರೋ ಅವರು ಚಾಲನ್ನ ಡೌ ಮಾಡಿಕೊಂಡು 4/9/2024 ಸಾಯಂಕಾಲ ಒಳಗೆ ನೀವು ಪೇ ಮಾಡ್ತೀರಾ. ಓಕೆ ಅದಾದ ತಕ್ಷಣ ನಾನು ಏನಕ್ಕೆ ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿರಿ ಅಂತ ಹೇಳ್ತೇನೆ ಅಂತಂದರೆ, ನಾಳೆ ಏನಾದರೂ ಮಾಡಿದರೆ ನಾಳೆನೇ ಓಕೆ ನಾಳೆ ನೀವು ಏನಾದರೂ ಚಾಯ್ಸ್ ಎಂಟ್ರಿ ಮಾಡ್ತೀನಿ ಅಂದರೆ ನಾಳೆನೇ ಬ್ಯಾಂಕಿಗೆ ದುಡ್ಡು ಕೊಡೋದು ಎಷ್ಟಿರ್ತದೆ ಅಷ್ಟು ಪೇ ಮಾಡಿರಿ. ಯಾಕಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿರಿ. ಓಕೆ ಪ್ರವೇಶ ಪತ್ರ ಡೌನ್ ಮಾಡಿಕೊಳ್ಳಲು ಚಾಯ್ಸ್ ಒನ್ ಆಯ್ಕೆ ಮಾಡಿಕೊಂಡ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತಂದರೆ ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ 5/9/2024 ಅಂತಂದರೆ 5/9/2024 ಟೈಮ್ ಕೊಡ್ತಾರೆ. ಓಕೆ ಅವತ್ತು ನೀವು ಮಾಡ್ಕೊತೀರ ಅಂತಂದರೆ ಸ್ವಲ್ಪ ಸರ್ವರ್ ಡೌನ್ ಆಗ್ಬೋದು. ಸೊ ಹಂಗಾಗಿಬಿಟ್ಟು ಇವಾಗಲೇ ಪೇ ಮಾಡಿಬಿಟ್ಟು ಇವತ್ತೇ ಮಾಡ್ರಿ ಅಂತಂದರೆ ಸಾಧ್ಯ. ಅದು ಇವತ್ತು ನಾಳೆ ಅನ್ನೋಷ್ಟರಲ್ಲೇ ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋರಿ. ಓಕೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿರಿ ನೀವು ಅಡ್ಮಿಷನ್ ಮಾಡಬೇಕಾಗುತ್ತೆ. ಓಕೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡಿರತ್ತಂದ್ರೆ ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಇಲ್ಲಿ ಪೇ ಮಾಡಿರೋದು ಜಸ್ಟ್ ನೀವು KEದವರೆಗೆ ಮಾಡಿರ್ತಾರೆ. ಬಟ್ ಕಾಲೇಜಲ್ಲಿ ಸಪ್ರೇಟ್ ದುಡ್ಡು ಕೇಳ್ತಾರೆ, ಅದನ್ನು ನೆನ್ಪಿಟ್ಕೋಬೇಕು. ಅದು ನೋಡಿರಿ 5/9/2024 ಬಿಫೋರ್ 5:30 PM. ಓಕೆ ಕಾಣಿಸ್ತಿದೆ ನೋಡಿರಿ. ಅವತ್ತು 5/9/2024 ಸಾಯಂಕಾಲ 5:15 ಒಳಗೆ ಅನ್ನೋಷ್ಟರಲ್ಲೇ ನೀವು ಅಡ್ಮಿಷನ್ ಮುಗಿಲೇಬೇಕು. ಇನ್ ಕೇಸ್ 5ನೇ ತಾರೀಕು ಮುಗಿದ ಹೋದರೆ ಇನ್ ಕೇಸ್ 6ನೇ ತಾರೀಕು ಆಯ್ತು ಅಂದರೆ ಬರಲ್ಲ. ಓಕೆ ಅದಕ್ಕೆ 5ನೇ ತಾರೀಕೆ ನೀವು ಎಷ್ಟೊತ್ತಿದ್ರು ಕೂಡ ಅಡ್ಮಿಷನ್ ಮಾಡಿಸ್ಕೋಬೇಕು. ಓಕೆ ಸೆಕೆಂಡ್ ರೌಂಡ್ ಯಾವಾಗ ಅಂತ ಇವಾಗ ಸ್ಟಾರ್ಟ್ ಆಗ್ಬೋದು. ಈ 5ನೇ ತಾರೀಕು ಏನಾಗುತ್ತೆ, ಫಸ್ಟ್ ರೌಂಡ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಪ್ರೊಸೆಸ್ ಮುಗಿತಿದೆ. ಸೊ ನಿಮಗೆ 6ನೇ ತಾರೀಕೆ ಬಿಡ್ಬೋದು ಅಥವಾ 7ನೇ ತಾರೀಕು ಆದರೂ ಬಿಡ್ಬೋದು. ಓಕೆ ಒಂದು ಎಕ್ಸಾಕ್ಟ್ ಡೇಟ್ ಅಂತೆಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು 2 ಡೇಸ್ ಅಂದ್ರೆ ಟೈಮ್ ಕೊಡ್ತಾರೆ. ಅಂತಂದರೆ ಮೇ ಬಿ 7ರಿಂದ 8ನೇ ತಾರೀಕು ಅನ್ನೋಷ್ಟರಲ್ಲಿ ನಿಮ್ಮ ಸೆಕೆಂಡ್ ರೌಂಡ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಇಟ್ ಮೀನ್ಸ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ವಿ ರೀಅರೇಂಜ್ ಡಿಲೇಟ್ ಮಾಡಿಫೈ ಮಾಡೋದಿರ್ತಲ್ಲ ಅದು ಯಾವಾಗ ಅಂತ ಕೇಳಿದ್ವಿ. ಸೊ ಹಂಗಾಗಿಬಿಟ್ಟು ಅದು ಸೆಕೆಂಡ್ ರೌಂಡಲ್ಲಿ ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಓಕೆ ಅಂತಂದರೆ ಈ ಹಿಂದೆ ಒಂದು ಲಿಂಕ್ ಬಿಟ್ಟಿದ್ರು ನೋಡ್ರಿ, ಅದೇ ಲಿಂಕ್ ಬಿಡ್ಬೋದು ಅಥವಾ ಹೊಸದೇ ಒಂದು ಲಿಂಕ್ ಆದರೂ ಬಿಡ್ತಾರೆ. ಓಕೆ ಒಂದು ಹೊಸದೇ ಲಿಂಕೇ ಬಿಡ್ಬೋದು ಅವರು, ಯಾಕಂದರೆ ಕನ್ಫ್ಯೂಷನ್ ಆಗ್ಬಿಡೋದು ಅನ್ನೋಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಲಿಂಕನ್ನು ಬಿಡ್ತಾರೆ. ವಾಪಸ್ ಅದರಿಂದ ಲಾಗಿನ್ ಆಗ್ತಾರೆ. ಸೇಮ್ ಆಪ್ಷನ್ ಎಂಟ್ರಿ ಪೇಜ್ ಸರ್ತಿ ಯಾವ ರೀತಿ ಆಗ್ತಿದ್ರು ಅದೇ ರೀತಿ ಈ ಸರ್ತಿ ಮತ್ತೆ ಲಾಗಿನ್ ಆಗ್ತಾರೆ. ಲಾಗಿನ್ ಆಗಿಬಿಟ್ಟು ಏನಪ್ಪ ಅಂದರೆ ನೀವು ಕಾಲೇಜ್ ಹೊಸದಾಗಿ ಅಂತೂ ಆ್ಯಡ್ ಮಾಡೋಕ್ಕೆ ಬರಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಒಂದು ಕಾಲೇಜಸ್ ಕೂಡ ಆ್ಯಡ್ ಮಾಡೋಕ್ಕೆ ಬರಲ್ಲ. ಹೊಸದಾಗಿ ಯಾರಾದರೂ ಸೀಟ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರ. ಈ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಈ ಸರ್ತಿ ಅಂದರೂ ಇರಲ್ಲ. ಇದ್ದಿದ್ರಲ್ಲೇ ನೀವು ಏನು ಮಾಡಬೇಕು, ಡಿಲೇಟ್ ಮಾಡ್ಕೋಬೋದು ಅಥವಾ ಕೆಳಗಿದ್ದು ಮೇಲಿದ್ದು ಕೆಳಗೆ ಮಾಡ್ಬೇಕಂತಂದರೆ ಚಾಯ್ಸ್ 3 ಕೊಟ್ಟಿರ್ಬೇಕಾಗಿರ್ತದೆ. ಇನ್ಕೆ ಚಾಯ್ಸ್ 2 ಕೊಟ್ಟರೆ ಅಂತಂದರೆ ಈಗ ಎಲ್ಲಿವರೆಗೂ ಸೀಟ್ ಸಿಕ್ಕಿರ್ತದೆ ಅದ್ರ ಕೆಳಗಡೆ ಇರೋವಂಥ ಕಾಲೇಜ್ ಡಿಲೇಟ್ ಆಗಿರ್ತದೆ. ಈ ರೀತಿ ಎಲ್ಲ ಪ್ರೊಸೆಸ್ ಇರ್ತದೆ. ಈಗಾಗಲೇ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲನೂ ಕೂಡ ಹೇಳಿಬಿಟ್ಟಿದ್ವಿ, ಪದೇ ಹೇಳೋದು ಬೇಡ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಅಪ್ರಾಕ್ಸಿಮೇಟ್ಲಿ 7, 8, 9, 10 ಇಷ್ಟನೇ ತಾರೀಕು ಒಳಗೆ ಅಂದರೆ 10ನೇ ತಾರೀಕು ಒಳಗಡೆ ನಿಮ್ಮದು ಒಂದು ಸೆಕೆಂಡ್ ರೌಂಡ್ ಅನ್ನೋದು ಕೂಡ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಒಂದು 10-15 ದಿನ ಟೈಮ್ ಅಂದರೆ ಮತ್ತೆ ಸೆಕೆಂಡ್ ರೌಂಡ್ ಕೂಡ ಒಂದು 10-15 ದಿನ ಟೈಮ್ ತೊಗೊಳ್ತದೆ ಅದು ಕೂಡ ನಡೆಯೋಕ್ಕೆ. ಇದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಮತ್ತೊಂದು ಶೆಡ್ಯೂಲ್ ಬಿಡ್ತಾರೆ KEದವರು. ಈ ರೀತಿ ಹೆಂಗೆ ಬಿಡ್ತಾರೆ ನೋಡ್ರಿ, ಈ ರೀತಿ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅದ್ರ ತಕ್ಕನಂಗೆ ಸಪ್ರೇಟಾಗಿ ಚಾಯ್ಸ್ 2, ಚಾಯ್ಸ್ 3 ಕೊಡೋರಿಗೆ ನೆಕ್ಸ್ಟ್ ಮುಂದೆ ಬರುವಂಥ ದಿನಗಳು ಹೇಳ್ತೀನಿ. ಈಗ ಚಾಯ್ಸ್ 1 ಕೊಟ್ಟವ್ರು ಭಾಳ ಇಂಪಾರ್ಟೆಂಟ್ ಕೆಲಸ ಏನಂತಂದರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಚಾಯ್ಸ್ ಒನ್ ಕೊಟ್ಟರೆ ಇನ್ ಕೇಸ್ ಯಾರೂ ಇಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ವ ಸೀಟ್ ಸಿಕ್ಕರು ಕೂಡ ಹೋಗ್ಬಿಟ್ಟು ಮಾಡಿರಿ. ಯಾಕಂದರೆ ನೀವು ಕೇಂದ್ರ ಎಕ್ಸಿಟ್ ಆಗ್ತೀನಂದ್ರೂ ಕೂಡ ಚಾಯ್ಸ್ 4 ಆದರೂ ಕೊಡ್ರಿ. ಯಾಕಂದರೆ ನೆಕ್ಸ್ಟ್ ಇಯರ್ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದರೆ ಇವಾಗ ಇಲ್ಲಿ ಏನಾದರೂ ಚಾಯ್ಸ್ ಎಂಟ್ರಿ ಮಾಡಬೇಕು. ಇನ್ ಕೇಸ್ ಏನು ಮಾಡದೆ ಹಂಗೆ ಬಿಟ್ಟರೆ ನಿಮ್ಮ ಮುಂದೆ ವರ್ಷನೂ ಕೂಡ ಏನಾಗುತ್ತೆ ಅಂತಂದರೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಓಕೆ ಹಂಗಾಗಿಬಿಟ್ಟು ಹೇಳ್ತಿದ್ದೀನಿ. ಯಾರೆಲ್ಲ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಮಾಡಿರಿ, ಬೇಗ ಚಾಲನ್ ಕಟ್ಟಿ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡ್ರಿ. ಓಕೆ ಇನ್ನೂ ಕೂಡ ಏನಾದರೂ ಡೌಟ್ಸ್ ಇತ್ತಂತಂದರೆ ಒಂದು ಕಮ್ಯುನಿಟಿ ಪೋಸ್ಟ್, ಓಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಏನೋ ಕ್ವಶನ್ ಇದ್ದರೂ ಕೂಡ ಕೇಳಿದ್ರೆ ಅದ್ರ ದಕ್ಕನಾಗ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಆ ಎಲ್ಲನೂ ಕೂಡ ಕ್ವಶನ್ಸ್ ಓದ್ಬಿಟ್ಟು ಒಂದು ವೀಡಿಯೋ ಒಂದು ಈವ್ನಿಂಗ್ ಬರ್ತದೆ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.